ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಗಿಲ್ಲಿ ನಟ ಏನಿದ್ದಾರೆ ಅವರ ಒಂದು ಫಾಲೋವರ್ಸ್ ಮಾಹಿತಿ ಅಥವಾ ವಿಷಯನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನಿಸ್ತು. ಅದಕ್ಕೆ ಈ ಒಂದು ವಿಡಿಯೋ. ಸೊ ವಿಶೇಷವಾಗಿ ಹೇಳೋದಾದರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡುವ ಮುಂಚೆ ಕೇವಲ 2 ಲಕ್ಷ ಫಾಲೋವರ್ಸ್ ಇದ್ದರು. ಮನೆಯೊಳಗೆ ಕಾಲಿಟ್ಟು ಅಲ್ಲಿ ಆಟ ಶುರು ಮಾಡಿದ ಮೇಲೆ ಫಾಲೋವರ್ ಸಂಖ್ಯೆ ಡಬಲ್ ಆಗ್ತಾ ಹೋಯಿತು. ಅಂದರೆ ಮಿಲಿಯನ್ ರೀಚ್ ಆಗ್ತಾನೆ ಹೋಯಿತು. ಸೊ ಆಡ್ತಾನೆ ಅವ್ರಿಗೆ ಆಗಲೇ ಗೊತ್ತಾಯಿತು. ಅಂದರೆ ಸೊ ಫಾಲೋವರ್ಸ್ ಜಾಸ್ತಿ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ಫೀಲ್ ಬಂತು ಅವರಿಗೆ. ಆ ಫೀಲನ್ನು ಜನ ಅರ್ಥ ಮಾಡ್ಕೊಂಡ್ರು ಅನಿಸುತ್ತೆ. ಸೊ ಗಿಲ್ಲಿ ನಟನ ಒಂದು ಫಾಲೋವರ್ಸ್ ಸಂಖ್ಯೆ ಏನಿತ್ತು ಅದು ಮಿಲಿಯನ್ ಆಗೋಯ್ತು. ಅಂದರೆ ಶೋದಲ್ಲಿ ಇರುವಾಗಲೇ ಮಿಲಿಯನ್ ಆಗಿತ್ತು. ಹೊರಗಡೆ ಬರೋ ಹೊತ್ತಿಗೆ ಅದು 1.7 ಮಿಲಿಯನ್ ಆಗಿತ್ತು. ಬಿಗ್ ಬಾಸ್ ಗೆದ್ದುಕೊಂಡು ಕಪ್ ತೊಗೊಂಡು ಹೊರಗಡೆ ಬಂದ ಮೇಲೆ ಹೆಚ್ಚಾಗಿ 2-3 ದಿನ ಕ್ರೇಜ್ ಇರುತ್ತೆ. ಅದಾದಮೇಲೆ ಆ್ಯಸ್ ಇಟ್ ಈಸ್ ಆಗುತ್ತೆ ಲೈಫು ಅನ್ನುವಂಥ ಒಂದು ಅಂದಾಜಿತ್ತು. ಆದರೆ ಗಿಲ್ಲಿ ನಟನ ಕ್ರೇಜ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಫಾಲೋವರ್ಸ್ ಆ ಒಂದು ಸತ್ಯ ಹೇಳ್ತಿರುವಂಥದ್ದು. ಅಂದರೆ ಹೊರಗಡೆ ಬಂದ ಮೇಲೆ ಅಂದರೆ ಒಂದು ವಾರದಲ್ಲಿ ಅಥವಾ 8 ದಿನದಲ್ಲಿ ಫಾಲೋವರ್ ಸಂಖ್ಯೆ ಈಗ 2 ಮಿಲಿಯನ್ ಆಗಿರುವಂಥದ್ದು. ಅಂದರೆ ಗಿಲ್ಲಿ ನಟನ ಕ್ರೇಜ್ ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಿದೆ ಅಂಥೇಳಿ ಅದರ ಅರ್ಥ. ಅಂದರೆ ಗಿಲ್ಲಿಯ ಮನಸ್ಥಿತಿ, ಗಿಲ್ಲಿಯ ವ್ಯಕ್ತಿತ್ವ, ಗಿಲ್ಲಿಯ ಮಾತುಗಳು ಸಾಕಷ್ಟು ಜನಕ್ಕೆ ಇಷ್ಟ ಆಗಿರುವಂಥದ್ದು. ಹಾಗಾಗಿ ಗಿಲ್ಲಿಯನ್ನು ಫಾಲೋ ಮಾಡುವಂಥ ಸಂಖ್ಯೆ ಏನಿದೆ ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ನಟ ಈ ಒಂದು ಸಂತೋಷವನ್ನು ಹಂಚಿಕೊಂಡಿರುವಂಥದ್ದು ಏನಂದರೆ 2 ಮಿಲಿಯನ್ ಫಾಲೋವರ್ಸ್ ಅಂದರೆ 2 ಮಿಲಿಯನ್ ಜನ ನನ್ನ ಪ್ರೀತಿಸ್ತಾ ಇದ್ದಾರೆ, ಅವರ ಪ್ರೀತಿಗೆ ನಾನು ಪಾತ್ರ ಆಗಿದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಹಾಗೆಯೇ ನಗಿಸ್ತಾ ಇರೋಣ ಆರಾಮಾಗಿರೋಣ ಅನ್ನುವಂಥ ಒಂದು ಅರ್ಥ ಏನಿದೆ ಆ ಅರ್ಥದ ಸಾಲುಗಳನ್ನು ಇಲ್ಲಿ ಬರೆದಿರುವಂಥದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಇದು ಗಿಲ್ಲಿಯ ಸಕ್ಸಸ್ ಜರ್ನಿ ಪುಟ್ಟದಾಗಿ ಹೇಳಿರುವಂಥದ್ದು. ಮತ್ತಷ್ಟು ಇನ್ನಷ್ಟು ಸುದ್ದಿಗಳನ್ನು ಅಥವಾ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಸದ್ಯಕ್ಕಿಷ್ಟು. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.